ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ನಳಪಾಕ. ಇವತ್ತಿನ ಸ್ಪೆಷಲ್ ಆಂಧ್ರ ಸ್ಟೈಲ್ ಪೆಸರೆಟ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು 1 ಗ್ಲಾಸ್ ಹೆಸರು ಕಾಳು, ಅದೇ ಗ್ಲಾಸಿನಲ್ಲಿ 1/4 ಕಪ್ಪು ಅಕ್ಕಿ. ನೀವು ಯಾವ ಅಕ್ಕಿನಾದರೂ ತೆಗೆದುಕೊಳ್ಬೋದು. ನಂತರ ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇದು ತೊಳೆದ ನಂತರ ಇದನ್ನು 6 ಗಂಟೆ ಕಾಲ ನೆನೆಸಿಡಬೇಕು. ಅಥವಾ ನೀವು ಬೆಳಗ್ಗೆ ತಿಂಡಿ ಮಾಡಬೇಕು ಅಂದಾಗ ರಾತ್ರಿನೇ ನೆನೆಸಿಡಿ. ನಾನು ರಾತ್ರಿನೇ ನೆನೆಸಿಡ್ತಾ ಇದ್ದೀನಿ. ಈ ದೋಸೆಗೆ ಅವರು ತೆಳ್ಳಗೆ ಉಪ್ಪಿಟ್ಟು ಮಾಡಿ ದೋಸೆ ಒಳಗಡೆ ಸ್ಟಫ್ ಮಾಡ್ತಾರೆ. ನಾವು ಯಾವ ರೀತಿ ಮಸಾಲೆ ದೋಸೆಗೆ ಆಲೂಗಡ್ಡೆನ ಸ್ಟಫ್ ಮಾಡ್ತೀವೋ ಅದೇ ರೀತಿ. ನಾನು ಆದರೆ ಇಲ್ಲಿ ಬರೀ ಪೆಸರೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರು ಕಾಳು ನೆಂದಿದೆ. ಇದರಲ್ಲಿರೋ ನೀರನ್ನು ತೆಗೆದು ಮತ್ತೆ ನೀರು ಹಾಕಿ ತೊಳೆದು ಇದಕ್ಕೆ 2 ಇಂಚು ಶುಂಠಿ, 3 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸರಿ ಹೋಗೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಒಂದು ಸತಿ ಮಿಕ್ಸ್ ಮಾಡಿ ದೋಸೆಗೆ ಎಣ್ಣೆ ಸವರಿ ದೋಸೆ ಹಾಕಿ. ಈ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಡಯಟ್ ಕೂಡ ಇದು ತುಂಬ ಒಳ್ಳೆಯದು ಹೆಸರು ಕಾಳು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ನಾನು ಇದ್ರ ಮೇಲೆ ಟಾಪಿಂಗ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಏನು ಬೇಕಾದರೂ ಕ್ಯಾರೆಟ್ ತುರಿ ಆ ಥರ ಏನು ಬೇಕಾದರೂ ಹಾಕ್ಕೊಳ್ಬೋದು. ದೋಸೆನ ಮೀಡಿಯಮ್ ಫ್ಲೇಮಿನಲ್ಲಿ ಒಂದೇ ಸೈಡ್ ಮಾತ್ರ ಬೇಯಿಸ್ಕೊಳ್ಬೇಕು. ನೋಡಿ, ದೋಸೆ ರೆಡಿ ಆಯಿತು. ಇದನ್ನು ಶುಂಠಿ ಚಟ್ನಿ ಜೊತೆ ಸರ್ವ್ ಮಾಡಿ.